ಫೈನಲಿ ನಮ್ಮ ರೆಸಾರ್ಟ್ ಹತ್ರ ಆನೆ ಬಂದಿದೆ ನೋಡ್ರಿ. ನೈಟ್ ಹೇಳಿದಾಗ ನೀವು ನಂಬಿಲ್ಲ ಅಲ್ವಾ, ಇಲ್ಲಿ ಆನೆ ಬರುತ್ತೆ, ಜಿಂಕೆ ಬರುತ್ತೆ, ಹುಲಿ ಬರುತ್ತೆ ಅಂದ್ರೆ. ಇವಾಗ ಲೈವ್ ಅಲ್ಲಿ ನೋಡ್ರಿ ಆನೆ ನಮ್ಮ ಮುಂದೆ ನಿಂತಿದೆ. ನಾವು ನೈಟ್ ಎಲ್ಲ ಎಲ್ಲೋ ಸೌಂಡ್ ಮಾಡ್ತಿದೆ ಅಂದ್ಬಿಟ್ಟು ನೋಡ್ತಾ ಇದ್ವಿ. ಅಲ್ಲಿದೆ ನೋಡ್ರಿ ಕಾಡಾನೆ. ಅಲ್ಲಿ ನೋಡ್ರಿ ನಮ್ಮ ಮುಂದೆ ಕಾಡ್ಕೋಣ ಇದೆ ನೋಡಿ, ಏನ್ ಸೈಜ್ ಇದೆ. 500 ವರ್ಷಗಳ ಹಳೆಯ ಮರ, ಏಷ್ಯಾದಲ್ಲೇ ಅತಿ ದೊಡ್ಡ ಮರ, ಜೊತೆಗೆ ಅತಿ ಹಳೆಯ ಮರ. 2 3 4 ನೋಡ್ರಿ, ಅಲ್ಲೊಂದು ದೊಡ್ಡ ಕಾಟಿ. ಅಲ್ಲಿ ದೂರದಲ್ಲಿ ನೋಡ್ತಿರ್ಬೋದು, ಮೌಂಟೇನ್ ಮೇಲ್ಗಡೆಯಿಂದ ನೀರು ಬೀಳ್ತಾ ಇದೆ. ಬ್ರೋ ಮೊಸ್ಲೆ ನಾವು ತಮಿಳ್ನಾಡಿಗೆ ಬಂದು 2 ದಿನ ಆಯ್ತು. ಇವತ್ತು ಕೇರಳಕ್ಕೂ ಹೋಗಿದ್ವಿ. ನೋಡ್ರಿ ಎಲಿಫೆಂಟ್ ಅಲ್ಲಿ ಸೌಂಡ್ ಮಾಡ್ತಾ ಇದೆ. ಇಲ್ಲಿ ಮೇಲ್ಗಡೆ ನಿಂತ್ಕೊಂಡು ನೋಡ್ತಾ ಇದೀವಿ. ಅಲ್ಲಿ ಏನೋ ಸೌಂಡ್ ಮಾಡ್ತಿದ್ದಾರೆ ಕೇಳಿ. ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ರೆಸಾರ್ಟ್ ಇಂದಾನೆ. ಇವಾಗ ನಾವು ವಾಲ್ಪಾರೆಯಲ್ಲಿರೋ ಅಣ್ಣಾಮಲೈ ಟೈಗರ್ ರಿಸರ್ವ್ ಇಂಟೀರಿಯರ್ ಫಾರೆಸ್ಟ್ ಒಳಗಡೆ ಇದ್ದೀವಿ. ನೆನ್ನೆ ನೋಡಿದ್ರಿ ನೀವು, ನೈಟ್ ಪೂರ ನಾವು ನಮ್ಮ ರೆಸಾರ್ಟ್ ಮೇಲ್ಗಡೆ ಕ್ಯಾಂಪ್ ಅಂದರೆ ಅಲ್ಲೇ ನೈಟ್ ಮಲ್ಗಿ ಯಾವುದಾದ್ರೂ ಪ್ರಾಣಿಗಳು ಬರುತ್ತಾ ಅಂತ ನೋಡಿದ್ವಿ. ಬಟ್ ನೆನ್ನೆ ಯಾವುದೂ ಕಾಣಿಸ್ಕೊಂಡಿಲ್ಲ. ನೆನ್ನೆ ನಮಗೆ ಕಾಣಿಸಿದ್ದು ಕಾಟಿ, ಕಾಡೆಮ್ಮೆ, ಜಿಂಕೆಗಳು, ಕಾಡಂದಿ ಇಷ್ಟು ಕಾಣಿಸ್ತು. ಇವಾಗ ಜಸ್ಟ್ 500 ಮೀಟ್ರಲ್ಲಿ ಆನೆ ಕಿರ್ಚಿತು. ಅದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡೋಣ, ನೋಡಿ ನವಿಲದು ನೋಡೋಣ ಇವತ್ತು ರಾತ್ರಿ ಏನಾದರೂ ಆನೆ ಬರುತ್ತೆ ಏನಂತ. ಒಟ್ಟಿನಲ್ಲಿ ಹತ್ತಿರದಲ್ಲಿ ಇದೆಯಂತೆ. ಒಂದು ವಾರಕ್ಕೆ 1 ಸಲ 2 ಸಲ ಇಲ್ಲೇನಿದೆ ನಮ್ಮ ಗೆಸ್ಟ್ ಹೌಸು, ಅದ್ರ ಪಕ್ಕ ಒಂದು ಮರ ಇದೆ ನೋಡಿ, ಅಲ್ಲೇ ಬಂದು ನಿಂತ್ಕೊಳ್ಳುತ್ತಂತೆ. ಅದಕ್ಕೆ ನಾನು ಇವತ್ತು ಊರಿಗೆ ಹೋಗ್ಬೇಕಾಗಿತ್ತು. ಊರಿಗೆ ಹೋಗದೆ ಇವತ್ತೊಂದು ರಾತ್ರಿ ಇಲ್ಲಿ ಇದ್ದು ಹೋಗೋಣ ಅಂದ್ಬಿಟ್ಟು ಇಲ್ಲೇ ಸ್ಟೇ ಆಗಿದ್ದೀವಿ. ಇದು ನನ್ನ ಹೊಸ ಗೆಟಪ್, ಇವತ್ತಿನ ಗೆಟಪ್. ಜೊತೆಗೆ ಆನೆ ಎಲಿಫೆಂಟ್ ವೀಡಿಯೋ ಮಾಡೋದಕ್ಕೆ ಒಂದು ಎಲಿಫೆಂಟ್ ಬಟ್ಟೆ ಹಾಕೊಂಡಿದ್ದೀವಿ. ಓಕೆ, ಈ ವಿಡಿಯೋ ತುಂಬ ಅಡ್ವೆಂಚರಸ್ ಆಗಿರುತ್ತೆ, ಮಿಸ್ ಮಾಡದೆ ಕೊನೆ ತನಕ ನೋಡಿ. ಜೊತೆಗೆ ಇವತ್ತು ನಾವು ಕೇರಳ, ಇವಾಗ ನಾವಿರೋದು ತಮಿಳ್ನಾಡು, ಮಧ್ಯಾಹ್ನ ನಾವು ಕೇರಳಕ್ಕೆ ಹೋಗಿದ್ವಿ, ಕೇರಳ ಬಾರ್ಡ್ರಿಗೆ. ಅಲ್ಲಿ ಸುಮಾರು 500 ವರ್ಷ ಹಳೆಯ ಒಂದು ಮರ ಇದೆ, ತೇಗಿನ ಮರ, ಅಂದರೆ ಟೀಕ್ ಇದೆಯಲ್ಲ, ಆ ಟ್ರೀ ನೋಡೋದಕ್ಕೆ ಹೋಗಿದ್ವಿ. ಅದನ್ನು ನೋಡ್ಕೊಂಡು ಬನ್ನಿ. ಇಲ್ಲಿ ನಾವು ಆನೆ ನೋಡ್ತಾ ಇರ್ತೀವಿ. ನಾವು ಸೀದಾ ಟ್ರಕ್ ಮುಗಿಸ್ಕೊಂಡು ಇವಾಗ ಒಂದು ಸಫಾರಿ ಹೋಗ್ತಾ ಇದ್ದೀವಿ. ಸಫಾರಿ ಅಂದರೆ ಫಾರೆಸ್ಟ್ ಜೀಪ್ಗಳಲ್ಲಿ, ವ್ಯಾನ್ಗಳಲ್ಲಿ ಹೋಗೋದಲ್ಲ, ನಮ್ಮ ವೆಹಿಕಲ್ಸ್ಗಳನ್ನೇ ಕೇರಳ ಬಾರ್ಡ್ರು. ಇವಾಗ ನಾವು ತಮಿಳ್ನಾಡು ದಾಟಿ ಕೇರಳ ಬಾರ್ಡ್ರ್ ದಾಟಿ ಇಲ್ಲಿ ಒಂದು ಫಾರೆಸ್ಟ್ ಇದೆ. ಯಾವ ರಿಸರ್ವ್ ಇದು? ಅರಂಬೋಲಿನಾ? ಪರಂಬಿಕ್ ಟೈಗರ್ ರಿಸರ್ವ್. ಅಲ್ಲಿ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಒಂದು ಪಕ್ಕದಲ್ಲಿ ಒಂದು ಇದಿದೆ, ಬ್ಯಾಕ್ ವಾಟ್ರು. ಸೊ ಅಲ್ಲಿ ನೋಡಿ, ಯಾವುದಾದ್ರೂ ಪ್ರಾಣಿ ಇದೆಯಾ ನೋಡ್ಕೊಂಡು ಹೋಗೋಣ, ಸ್ಪಾಟ್ ಆಗುತ್ತಾ ಅಂತ. ನಾವು ಸಫಾರಿ ಮಾಡ್ತಾ ಸೀದಾ ಇಲ್ಲಿ ಡ್ಯಾಮ್ ಇದೆಯಲ್ಲ, ಇಲ್ಲಿಗೆ ಬಂದ್ವಿ. ಇಲ್ಲಿ ನೋಡಿ, ಒಂದು ದೊಡ್ಡ ಡ್ಯಾಮ್ ಇದೆ, ಹಿಂದ್ಗಡೆ ಒಂದು ಬೆಟ್ಟ ಇದೆ. ಇಲ್ಲೇ ಟೂರಿಸ್ಟ್ಗಳು ಬರ್ತಾರೆ. ನಾವು ಕಾರಲ್ಲಿ ಬಂದ್ವಿ. ನಮ್ಮ ಮುಂದ್ಗಡೆ ಒಂದು ಟಿ ಮತ್ತು ಒಂದು ವಿನಿ ವ್ಯಾನ್ ಎರಡೂ ಬಂತು. ಸೊ ಫ್ಯಾಮಿಲಿ ಎಲ್ಲ ಬಂದಿದ್ದಾರೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಒಂದು ಡ್ಯಾಮ್ ಅಲ್ಲಿ ದೂರದಲ್ಲಿ ಕಾಣಿಸ್ತಿದೆ ಅಲ್ಲ, ಒಂದು ನಮ್ಮ ರೆಸಾರ್ಟಿಂದ ಕಾಣಿಸ್ತಿತ್ತು ನೋಡಿ, ದೊಡ್ಡದೊಂದು ಬೆಟ್ಟ. ಆ ಬೆಟ್ಟ ಇಲ್ಲಿ ಕಾಣಿಸ್ತಾ ಇದೆ. ಅದರಿಂದ ಆ ಕಡೆಗೆ ಹೋದರೆ ಎಲ್ಲ ವಾಲ್ಪಾರೆ ಟೀ ಎಸ್ಟೇಟ್ ಇದೆಯಲ್ಲ ಅದು. ಓಕೆ, ನಾವು ಹಾಗೆ ಹೋಗ್ತಾ ಇದ್ದೀವಿ. ನಾವು ಟ್ರೆಕ್ಕಿಂಗ್ ಹೋಗಿದ್ದೀವಲ್ಲ, ಸೇಮ್ ಅದೇ ಥರ, ಅದೇ ಫಾರೆಸ್ಟು, ಅದೇ ಮರಗಳು. ಇಲ್ಲೇನು ಕಾಣಿಸ್ತಿದೆ ತೇಗಿನ ಮರಗಳು. ಇದನ್ನೆಲ್ಲ ಬ್ರಿಟಿಷರು ಅವ್ರ ಕಾಲದಲ್ಲಿ ಹಾಕಿರೋಂತಹ ಮರಗಳು. ಅಂದರೆ ಅವರು ಆವಾಗ ಈ ಮರಗಳನ್ನು ಹಾಕಿ ಕಾಂಟ್ರಾಕ್ಟ್ ಥರ ಕೊಟ್ಬಿಡ್ತಿದ್ರಂತೆ. ಬಟ್ ಹಾಕ್ಬಿಟ್ಟು ಸ್ವಾತಂತ್ರ್ಯ ಸಿಕ್ಕಿದ್ಮೇಲೆ ಅವ್ರು ಹೊಟ್ಟೋದ್ರು. ಮರಗಳು ಮಾತ್ರ ಬೆಳೆದು ಎಮ್ಮರಗಳಾಗಿದೆ. ಇಲ್ಲಿ ನೋಡಿ, ದೊಡ್ಡ ಮರಗಳು, ತೇಗಿನ ಮರಗಳು ಎಷ್ಟು ಹೈಟ್ ಬೆಳೆದಿದೆ ಅಂದರೆ 100 ರಿಂದ 150 ಅಡಿ ಎತ್ತರವಾಗಿದ್ದಾವೆ. ಬಟ್ ಇವಾಗ ರಿಸರ್ವ್ ಫಾರೆಸ್ಟ್ ಅಲ್ವಾ, ಅದನ್ನೆಲ್ಲ ಕಡಿಯೋಂಗಿಲ್ಲ. ಅಲ್ಲಿ ನೋಡ್ರಿ, ನಮ್ಮ ಮುಂದೆ ಕಾಡ್ಕೋಣ ಇದೆ ನೋಡಿ, ಏನು ಸೈಜ್ ಇದೆ ನೋಡ್ತಾ ಇದ್ದಾಗ. ಯಾವುದೋ ಒಂದು ಕಾಡ್ಕೋಣ.
டைகர்ஸ் இல்லை, அது பிரிட்டிஷ் கட் பண்ணும்போது பிளட் வந்து அப்படியே நிப்பாட்டிட்டு போனது அவங்க. பிரிட்டிஷர போட்டது போட்டது கிடையாது, இது பார்த்து தான் பிரிட்டிஷ் இதெல்லாம் பிளான்டேஷன். ಓ ಸರಿ ಸರಿ, ಇದು ಇದು ஒரு ಮರ பார்த்து ಇದು ಎಲ್ಲ ಪ್ಲಾಂಟೇಶನ್ ಕೊಂಡದ್ದು ಬ್ರಿಟಿಷ್. ನೋಡ್ರಿ ಇವಾಗ ಕತೆ ಏನಂದ್ರೆ ಇಲ್ಲೊಂದು ದೊಡ್ಡ ಟೀಕ್ ಮರ ಇದೆ. ಅಂದ್ರೆ ಇಲ್ಲಿ ಎಷ್ಟೊತ್ತು ಏನ್ ನೋಡ್ಕೊ ಬಂದ್ವಿ, ಟೀಕ್ ಮರ, ತೇಗಿನ ಮರ. ಆ ತೇಗಿನ ಮರಗಳಲ್ಲಿ ಎಲ್ಲದಕ್ಕೂ ಫಸ್ಟ್ ಇದೊಂದನ್ನ ನೋಡಿದ್ರಂತೆ ಬ್ರಿಟಿಷ್ನವರು. ಈ ಒಂದು ಮರ ನೋಡಿದಾಗ ಈ ಮರ ಚೆನ್ನಾಗಿದೆಯಲ್ಲ ಅಂತ ಹೇಳಿ ನಮ್ಮ ದೇಶಕ್ಕೆ ಇದನ್ನ ಇಂಪೋರ್ಟ್ ಮಾಡಿಸ್ಕೋಬಹುದು ಇಲ್ಲಿ ಬೆಳೆದು ಅಂತ ಇಲ್ಲಿ ಏನ್ ಪ್ಲಾಂಟೇಶನ್ ಮಾಡಿದ್ದಾರೆ ಈ ಒಂದು ಮರನ ನೋಡಿನೇ ಅವರು ಎಲ್ಲ ಮಾಡಿರೋದು. ಏಷ್ಯಾದಲ್ಲೇ ಅತಿ ದೊಡ್ಡ ಮರ ಜೊತೆಗೆ ಅತಿ ಹಳೆಯ ಮರ. ಎಷ್ಟು ದೊಡ್ಡದಾಗಿದೆ ನೋಡ್ರಿ ಅಪ್ಪ ಟೀಕು. ಇಲ್ಲಿ ಎಷ್ಟು ಸೀಟ್ ನಿಂತಿದ್ದಾರೆ ಬನ್ನಿ ತೋರಿಸ್ತೀನಿ ಇದನ್ನ ಸುತ್ತೋರಿಯಕ್ಕೆ. ಬನ್ನಿ ನಿಂತ್ಕೊಳ್ಳಿ ಹಾಗೆ. 1 2 3 4 5 6 7 8 ಇವ್ರದ್ದಾಯ್ತು. ಟೋಟಲ್ 8 ಸೀಟು. 8 ಸೀಟ್. ಹಾಂ, 8 ಸೀಟು ಸುತ್ತ ನಿಂತ್ಕೊಂಡ್ರೆ ಒಂದು ಸುತ್ತಳತೆ ಬರುತ್ತೆ, ಅಷ್ಟು ದೊಡ್ಡ ಮರ ನೋಡ್ರಿ. ಅಲ್ಲೊಂದು ದೊಡ್ಡ ಕಾಟಿ ನೋಡಿ ಯಾವ ಥರ ನೋಡ್ತಾ ಇದೆ ನಮ್ಮನ್ನೇ. ನಾವು ಅಲ್ಲಿ ಬರೋ ರೂಟಲ್ಲಿ ಒಂದು ಜರಿ ಥರ ಸಿಕ್ಕಿತ್ತು ನೋಡಿ. ಆ ನೀರೆಲ್ಲ ಬಂದು ಇಲ್ಲಿ ಸ್ಟೋರೇಜ್ ಆಗುತ್ತೆ. ಇದಕ್ಕೆ ಒಂದು ದೊಡ್ಡದು ಚೆಕ್ ಡ್ಯಾಮ್ ಕಟ್ಟಿದ್ದಾರೆ ಅಲ್ಲಿ. ಸೊ ಎಷ್ಟೊಂದು ಬ್ಯೂಟಿಫುಲ್ ಆಗಿದೆ ನೋಡಿ ಲೊಕೇಶನ್. ಅಲ್ವಾ, ದೊಡ್ಡ ಚೆಕ್ ಡ್ಯಾಮ್. ಅಲ್ಲಿ ದೂರದಲ್ಲಿ ನೋಡ್ತಿರ್ಬೋದು ಮೌಂಟೇನ್ ಮೇಲ್ಗಡೆಯಿಂದ ನೀರು ಬೀಳ್ತಾ ಇದೆ ಮೇಲ್ಗಡೆಯಿಂದ. ಅಲ್ಲಿ ನೋಡಿ ಕಾಣಿಸ್ತಾ ಇದೆಯಾ ಎಷ್ಟು ಹೈಟ್ ಇದೆ. ಹಾಗೆ ಬ್ಯಾಕ್ ಬಂದರೆ ಈ ಥರ ಕಾಣಿಸುತ್ತೆ ನಮ್ಮ ಡ್ಯಾಮ್. ಅಲ್ಲಿ ದೂರದಲ್ಲಿ ನೋಡ್ರಿ ಯಾವುದಾದ್ರೂ ಪ್ರಾಣಿ ನೀರು ಕುಡಿತಿರ್ಬೋದು. ಅಲ್ಲಿ ಏನೋ ಕಾಣಿಸ್ತಾ ಇದೆ, ಬಟ್ ಏನವು ಅಂತ ಗೊತ್ತಾಯ್ತಿಲ್ಲ. ಅಲ್ಲಿ ನೋಡಿ ಅದೇನು ಬ್ರೋ ಕಲ್ಲ ನೋಡ್ರಿ. ಮೊಸಳೆನಾ? ಹ್ಞೂ ಬ್ರೋ ಮೊಸಳೆ. ಅವ್ರು ರಿಯಾಕ್ಷನ್ ಮಾಡಲ್ಲ ಬ್ರೋ, ಹಂಗಂಗೆ ನಿಂತ್ಕೊಂಡು ಗೊತ್ತಾಗೋದಿಲ್ಲ. ಅವು ಸುಮ್ಮನೆ ಮಲಗಿರ್ತವೆ ಬಿಸಿಲಿಗೆ. ಅಲ್ಲಿ ನೋಡ್ರಿ ದೂರದಲ್ಲಿ ಮೊಸಳೆ ಥರ ಕಾಣಿಸ್ತಿದೆ. ಅಲ್ಲೇ ಇಲ್ಲ ಮರದ ತುಂಡುಗಳು. ಅದು ನೋಡಿ ಸೇಮ್ ಮೊಸಳೆ ಥರ ಇಲ್ವಾ ಅದೆರಡು? ಇರಿ ಒಂದು ನಿಮಿಷ. ಸುದ್ದಿಲಿರೋದಾ? ನೀರು ಕುಡಿತಿರೋದಾ? ಇರಿ ಮೊಸಳೆ ನೀರು ಕುಡ್ದ ಬ್ರೋ, ನೀರ್ಲೇ ಇರೋದು. ಹಾಂ, ಅಲ್ಲಿ ಅದು ಅಲ್ಲೇ ಸೆಂಟ್ರಲ್ಲಿ ಎರಡು ಅದೇ ಐತೆ ನೋಡಿ. ಅದೇ ಹೇಳಿಲ್ಲ. ಅಲ್ಲಿ ನೋಡ್ರಿ ಏನೋ ಮೊಸಳೆ ಥರ ಕಾಣಿಸ್ತಿದೆ, ಬಟ್ ಏನು ಅಂತ ಗೊತ್ತಾಗ್ತಾ ಇಲ್ಲ. ಮಲಗ್ಬಿಟ್ಟಿದ್ದಾವೆ. ಇಲ್ಲೇ ಬರ್ತಾ ಕೇರಳ ಬಾರ್ಡ್ರಲ್ಲಿ ಊಟ ಮಾಡ್ಕೊಂಡು ಬಂದು ಸೇರೋ ತನಕ 4 ಗಂಟೆ ಆಯಿತು. ಫ್ರೆಶ್ ಅಪ್ ಆಗಿ ಇವಾಗ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನೆನ್ನೆ ವಿಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ. ಹೌದು, ನಮ್ಮ ಗೆಸ್ಟ್ ಹೌಸ್ ಏನಿದೆ ಅಲ್ಲಿಂದೇ ಕಾಣಿಸ್ತಾ ಇದೆ. ಇವತ್ತು ನಾವು ರಾತ್ರಿ ಇದೇ ಜಾಗದಲ್ಲಿ ಸೇಮ್ ನೆನ್ನೆ ಏನು ಎಕ್ಸ್ಪ್ಲೋರ್ ಮಾಡಿದ್ವಿ ಅದೇ ಜಾಗದಲ್ಲಿದ್ದು ಇವತ್ತು ನಾವು ನಮ್ಮ ಬ್ರದರ್, ನನ್ನ ಫ್ರೆಂಡ್ ಇವತ್ತು ಬರ್ತಾನ ಅಂತ ನೋಡೋಣ. ಇಲ್ಲಿ ಬಂದಿದ್ದಂತೆ ಒಂದು 2-3 ಸಲ ಇದೇ ಮರದ ಹತ್ರ ಬಂದು ನಿಂತ್ಕೊಳ್ಳುತ್ತೆ. ಅದಕ್ಕಿಂತ ಹೆಚ್ಚಾಗಿ ಒಂದು 500 ಮೀಟ್ರಲ್ಲೇ ಇವಾಗ ಜಸ್ಟ್ ಕಿರ್ಸ್ತೋರಿ ವೀಡಿಯೋ ಮಾಡಿರಲಿಲ್ಲ ಅಷ್ಟೇ ನಾನು. ಇದೇ ಜಾಗದಲ್ಲಿದೆ ಆನೆ. ಅದಕ್ಕೋಸ್ಕರ ಇವತ್ತು ಬರಲೇಬೋದು ಅಂತ ನಾನು ನೆನ್ನೆ ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ನೆನ್ನೆ ಏನೇನು ನೋಡಿದ್ವಿ, ಕಾಡೆಮ್ಮೆ ನೋಡಿದ್ವಿ, ಕಾಟಿ ನೋಡಿದ್ವಿ, ಕಾಡಂದಿ ನೋಡಿದ್ವಿ, ಜಿಂಕೆಗಳನ್ನು ನೋಡಿದ್ವಿ. ಬಟ್ ಇವತ್ತು ಆನೆ ಬರ್ಬೋದು ಅನ್ನೋದಕ್ಕೋಸ್ಕರ ಇವತ್ತು ನಾವು ಊರಿಗೆ ಹೋಗ್ಬೇಕಾಗಿತ್ತು. ಆದರೂ ಹೋಗದೆ ಇವತ್ತು ನಾವು ಈ ಅಡ್ವೆಂಚರ್ನ ಮಾಡ್ತಾಯಿದ್ದೀವಿ. ಸೊ ಬನ್ನಿ ಮೇಲ್ಗಡೆ ಹೋಗಿ ಒಂದ್ಸಲ ನೋಡೋಣ. ಅಲ್ಲಿ ನೋಡ್ರಿ ಎಲಿಫೆಂಟ್ ಅಲ್ಲಿ ಸೌಂಡ್ ಮಾಡ್ತಾ ಇದೆ. ಇಲ್ಲಿ ಮೇಲ್ಗಡೆ ನಿಂತ್ಕೊಂಡು ನೋಡ್ತಾ ಇದ್ದೀವಿ. ಈ ಸೈಡಲ್ಲಿದೆ. ಸನ್ಸೆಟ್ ಆಗ್ತಾ ಇದೆ ನೋಡಿ. ವ್ಯೂ ಯಾವ ಥರ ಇದೆ ಅಂದರೆ ಅಬ್ಬಬ್ಬಬ್ಬಾ ಸ್ವರ್ಗ.
ಸುತ್ತಮುತ್ತ ನೀವು ಯಾವುದೇ ಕಡೆ ನೋಡಿ, ನಮ್ಮ ಗೆಸ್ಟ್ ಹೌಸು ಒಂದು ಬೆಟ್ಟದ ಮೇಲ್ಗಡೆ, ಗುಡ್ಡದ ಮೇಲ್ಗಡೆ ಇದೆ. ಸುತ್ತ 360 ಡಿಗ್ರಿ ಯಾವ ಕಡೆಗೆ ನೋಡಿ ಬೆಟ್ಟ ಗುಡ್ಡಗಳು ಗ್ರೀನರಿ ಬಿಟ್ಟರೆ ಇನ್ನೇನು ಇಲ್ಲ. ಈ ಜಾಗ ಎಷ್ಟೊಂದು ಪೀಸಾಗಿದೆ ಅಂದರೆ ಅದನ್ನು ನಾನು ಮಾತುಗಳಲ್ಲಿ ಹೇಳೋದಕ್ಕಾಗಲ್ಲ. ಅಲ್ಲಿ ಏನೋ ಇದೆ ನೋಡಿ, ಜಿಂಕೆ ಅನಿಸುತ್ತೆ ಮೋಸ್ಟ್ಲಿ. ಅಲ್ಲೊಂದು ಜಿಂಕೆ ಇದೆ ನೋಡ್ರಿ, ಕಾಣಿಸ್ತಾ ಇದೆಯಾ? ತಮಿಳ್ನಾಡಲ್ಲಿ ನಾವು ಎಲ್ಲಿದ್ದೀವಿ ಅಂದರೆ ವಾಲ್ಪರೆ ಅನ್ನೋ ಒಂದು ಊರು ರೀ. ಈ ವಾಲ್ಪರೆ ಅನ್ನೋ ಹೆಸರನ್ನ ತುಂಬ ಜನ ನೀವು ಸ್ಟೂಡೆಂಟ್ ಆಗಿದ್ದರೆ ಕೇಳಿರ್ತೀರ. ಸೆಕೆಂಡ್ PUలో ಡಿಗ್ರಿಲೇ ಇತ್ತು, ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಅಂತ. ನಾನು ಆ ಪಾಠ ಮಾಡುವಾಗ ನಮ್ಮ ಸರ್ರು ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದರು. ನಮಗೆ ಆವಾಗಲೇ ಒಂದು ಮೈಂಡ್ ಥಾಟಿಗೆ ಬಂದ್ಬಿಟ್ಟಿತ್ತು, ಇವು ವಾಲ್ಪರೆ ಅಂದರೆ ಬರೀ ಟೀ ಎಸ್ಟೇಟ್ಗಳೇ ಇರುತ್ತೆ ಆ ಥರ. ಬಟ್ ನಾವು ಇವಾಗ ಏನಿದ್ದೀವಿ, ವಾಲ್ಪರೆಯಲ್ಲಿ ಒಂದು ಅಂದರೆ ಇಂಟೀರಿಯರ್ ಫಾರೆಸ್ಟ್ ಒಳಗಡೆ ಇದ್ದೀವಿ. ತುಂಬ ಚೆನ್ನಾಗಿದೆ. ಆದರೆ ಇದರಿಂದ ಒಂದು ದೊಡ್ಡ ಕಥೆನೇ ಇದೆ, ಹಿಸ್ಟ್ರಿನೇ ಇದೆ. ವಾಲ್ಪರೆ ಅಭಿವೃದ್ಧಿ ತಂದ ದುರಂತ ಅಂತ ಏನು ನಮಗೆ ಒಂದು ಪಾಠ ಇತ್ತು. ವಾಲ್ಪರೆ ಅನ್ನೋದು ಒಂದು ದಟ್ಟ ಕಾಡು ರೀ. ಆ ಕಾಡನ್ನೆಲ್ಲ ನಾಶ ಮಾಡಿ ಅಲ್ಲಿಗೆ ಟೀ ಗಿಡಗಳಿರ್ತಾವೆ ಗೊತ್ತಾ, ಟೀ ಪ್ಲ್ಯಾಂಟೇಷನ್ ಮಾಡ್ತಾರೆ. ಈಗಲೂ ನೀವು ವಾಲ್ಪರೆ, ನಾವು ಆ ಕಡೆಗೆ ನಾಳೆ ಹೋಗ್ತೀವಿ, ಅದೊಂದು ಕ್ಲಿಪ್ ಹಾಕ್ತೀನಿ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಥರ ವಾಲ್ಪರೆ ಎಲ್ಲಿಂದ ಎಲ್ಲಿಗೆ ನೋಡಿ ಬರೀ ಟೀ ಎಸ್ಟೇಟ್ಗಳೇ, ಎಲ್ಲಿಂದ ಎಲ್ಲಿಗೆ ನೋಡಿ ಟೀ ಎಸ್ಟೇಟ್ಗಳು. ಇದನ್ನೆಲ್ಲ ಆಗ್ತವ್ರು ಯಾರು, ಮಾಡಿದವ್ರು ಯಾರು? ಬ್ರಿಟಿಷರು ಸಮೃದ್ಧವಾಗಿದ್ದ ಈ ಕಾಡನ್ನೆಲ್ಲ ನಾಶ ಮಾಡಿ ಟೀ ಪ್ಲಾಂಟೇಷನ್ ಮಾಡಿದ್ದಾರೆ. ಆ ವಿಷಯ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಆದ್ರೆ ನಾನಿಲ್ಲಿ ಗಮನಿಸಿದ್ದು ಏನಪ್ಪಾ ಅಂದ್ರೆ, ಇವತ್ತು ನಮ್ಮ ಎಸ್ಟೇಟ್ ಇಂದ ಕೇರಳ ಬಾರ್ಡರ್ಗೆ ಹೋಗಿದ್ವಿ. ಅಲ್ಲಿ ಒಂದು ಮರ ಇದೆ ರೀ, ತೇಗಿನ ಮರ, ಟೀಕ್ ಅಂತೀವಿ ಗೊತ್ತಾ, ಅದು ಸುಮಾರು 500 ವರ್ಷ ಹಳೆ ಮರ. ಅದನ್ನ ಒಬ್ರು ಬ್ರಿಟಿಷರು ಹೋಗಿ ನೋಡಿದ್ರಂತೆ. ಆ ಬ್ರಿಟಿಷರು ನೋಡಿ ಇದರಿಂದ ತುಂಬಾ ಲಾಭ ಇದೆ, ಇದನ್ನ ಬೆಳೆದು ನಮ್ಮ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡಿದ್ರೆ ಒಳ್ಳೆ ಲಾಭ ಸಿಗುತ್ತೆ ಅಂತ ಹೇಳಿ, ಇಲ್ಲಿ ಏನಿದೆ ವಾಲ್ಪರೆಯಲ್ಲಿ ಅಣ್ಣಮಲೈ ಅನ್ನೋ ಒಂದು ಟೈಗರ್ ರಿಸರ್ವ್ ಇದು, ಆವಾಗ ಬ್ರಿಟಿಷರ ಆಳ್ವಿಕೆಯಲ್ಲಿ ಇತ್ತು ಇದೆಲ್ಲ. ತುಂಬ ಎಷ್ಟು ಏಕರೆ ಹಾಕಿದ್ದಾರೆ ಗೊತ್ತಿಲ್ಲ, ಲಕ್ಷಾಂತರ ಕೋಟ್ಯಾಂತರ ಮರಗಳು ಅಂದರೆ ಟೀಕ್ ಸಿಕ್ಕಾಬಟ್ಟೆ. ಇಲ್ಲಿ ಕಾಡಲ್ಲಿ ಯಾವ ಮರಗಳು ಜಾಸ್ತಿ ಇದಾವೋ ಗೊತ್ತಿಲ್ಲ. ನೀವು ಎಲ್ಲಿಂದ ಎಲ್ಲಿಗೆ ನೋಡಿ ಒಂದು 10 ಅಡಿಗೆ ಒಂದೊಂದು ತೇಗಿನ ಮರ ಅಂತರೂ ಇಲ್ಲಿ ಕಾಡು ಆಲ್ಮೋಸ್ಟ್ ತೇಗಿನ ಮರಗಳಿಂದ ತುಂಬಿಕೊಂಡಿದೆ, ಟೀಕಿಂದ. ಇದನ್ನೆಲ್ಲ ಆವಾಗ ಬ್ರಿಟಿಷರು ಹಾಕಿದ್ರಂತೆ. ಬಟ್ ಅವರು ಸ್ವತಂತ್ರ ಕೊಟ್ಟು ಬಿಟ್ಟು ಹೋದ್ಮೇಲೆ ಆ ಮರಗಳೆಲ್ಲ ಬೆಳೆದು ಎಮ್ಮರಗಳಾಗಿದೆ. ಅವರು ಬೆಳೆಯೋದಕ್ಕೆ ಕಾರಣ ಆ ಒಂದು ಮರ 500 ವರ್ಷಗಳ ಹಳೆ ಮರ. ಆ ಮರ ಎಲ್ಲನೂ ನೋಡ್ಬಿಟ್ಟಿದೆ, ಬ್ರಿಟಿಷರ ಆಳ್ವಿಕೆಯಿಂದ ಹಿಡಿದು ನಮ್ಮ ರಾಜರ ಆಳ್ವಿಕೆಯಿಂದ ಹಿಡಿದು ತುಂಬ ದೊಡ್ಡದು. ಅದನ್ನು ನೋಡಿ ತುಂಬ ಖುಷಿ ಆಯಿತು. ನನಗೆ ಗೊತ್ತಿರಲಿಲ್ಲ ನಿಜ. ನೀವು ಅದನ್ನು ಈ ವಿಷಯ ನಿಮಗೂ ಗೊತ್ತಿತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ. ಆ ಮರನ ಆಲ್ಮೋಸ್ಟ್ ಅಲ್ಲಿಗೆ ಯಾರು ಹೋಗಿರಲ್ಲ ಅಂತ ಅನ್ಕೋತೀನಿ. ತುಂಬ ಇಂಟೀರಿಯರ್ ಫಾರೆಸ್ಟ್ ಒಳಗಡೆ ಇರೋದು. ಆಲ್ಮೋಸ್ಟ್ ನೀವು ನೋಡಿರೋಕ್ಕೆ ಚಾನ್ಸ್ ಇಲ್ಲ. ಯಾರಾದರೂ ನೋಡಿದ್ರೆ ಕೆಳಗಡೆ ಕಮೆಂಟ್ ಮಾಡಿ. ತುಂಬ ದೊಡ್ಡದು ರೀ, ಒಂದು 8 ಸೀಟು ತಬ್ಬಿದ್ರೆ ಒಂದು ಮರ ಆಗುತ್ತೆ. ಲೆಕ್ಕಾಚಾರ ಮಾಡಿ ಎಷ್ಟು ದೊಡ್ಡ ಮರ ಅಂತ. ತುಂಬ ಎತ್ತರಕ್ಕೆ ಬೆಳೆದಿದೆ, ಆದರೂ ಇನ್ನೂ ಚೆನ್ನಾಗಿದೆ ಮರ. ಅದನ್ನು ನೋಡಿಕೊಂಡು ಏನೋ ಒಂಥರ ಖುಷಿ ಆಯಿತು. ಅಷ್ಟು ದೊಡ್ಡ ಹಳೆಯ ಮರ, ಏಷ್ಯಾದಲ್ಲಿ ಅತಿ ದೊಡ್ಡ ಮರ, ಅತಿ ಹಳೆಯ ಮರ ತೇಗಿನ ಮರದಲ್ಲಿ. ಅದಕ್ಕೆ ಒಂದು ಅವಾರ್ಡು ಕೊಟ್ಟಿದೆ ನಮ್ಮ ಇಂಡಿಯನ್ ಗೌರ್ಮೆಂಟು. ಈ ಫಾರೆಸ್ಟ್ಗಳಲ್ಲಿ ನಾನು ಅಬ್ಸರ್ವ್ ಮಾಡಿದ್ದು ಅದೊಂದನ್ನೇ, ಎಲ್ಲಿಂದ ಎಲ್ಲಿಗೆ ನೋಡಿ ತೇಗಿನ ಮರಗಳು ಮಾತ್ರ ಸಿಕ್ಕಾಪಟ್ಟವೆ. ನಾವು ನೆನ್ನೆ ಟ್ರೆಕ್ಕಿಂಗ್ ಹೋಗಿದ್ವಿ ಅಲ್ವಾ, ಅದು ನಮ್ಮ ಮೇನ್ ಚಾನಲಲ್ಲಿದೆ, ಅಲ್ಲೋಗಿ ನೋಡಿ. ನಮಗೆ ಒಂದು ಪಾಠ ಇತ್ತು ಅಂತ ಹೇಳಿದ್ನಲ್ಲ, ವಾಲ್ಪರೈ ಅಭಿವೃದ್ಧಿ ತಂದ ದುರಂತ. ಇದೇನಿದ್ದು ಪಾಠದ ಹೆಸರು ಈ ಥರ ಇದೆ ಅಂತ ಅಂದ್ಕೊಂಡಿದ್ವಿ. ಆವಾಗ ಗೊತ್ತಿಲ್ಲ ಇದೆಲ್ಲ, ಅದು ಕಣ್ಣಾರ ನಾವು ನೋಡಿದಾಗ ಅದು ಅರ್ಥ ಆಗುತ್ತೆ. ಇದನ್ನು ನೋಡಿದಾಗ ನನಗೆ ಹಂಗೆ ಅನ್ನಿಸ್ತು ರೀ, ವಾಲ್ಪರೈ ಅಭಿವೃದ್ಧಿ ತಂದ ದುರಂತ. ಅಭಿವೃದ್ಧಿ ಮಾಡೋದಕ್ಕೆ ನಮ್ಮ ಕಾಡನ್ನೆಲ್ಲ ನಾಶ ಮಾಡಿ ಆ ತೇಗಿನ ಮರಗಳನ್ನು ಹಾಕಿ, ಆ ಕಡೆ ದಟ್ಟವಾಗಿರೋ ಕಾಡನ್ನು ನಾಶ ಮಾಡಿ ಟೀ ಎಸ್ಟೇಟ್ಗಳನ್ನು ಮಾಡಿದ್ದಾರೆ. ಇದೇ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ. ಬಟ್ ಏನೇ ಆಗಲಿ ಅದೆಲ್ಲ ತುಂಬ ಹಿಂದೆ ಆಗಿರೋ ಘಟನೆಗಳು. ಬಟ್ ಈಗಲೂ ನಾವು ಅದನ್ನೆಲ್ಲ ನೋಡ್ಬೋದು ಇಲ್ಲಿಗೆ ಬಂದರೆ. ಸೊ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಇಲ್ಲಿಗೆ ಬಂದು ಒನ್ಸ್ ವಿಸಿಟ್ ಮಾಡಿ. ಇಲ್ಲೇ ವಾಲ್ಪರೈ ನಾವೇ ಹೋಗಿರೋದು ಅಣ್ಣಮಲೈ ಟೈಗರ್ ರಿಸರ್ವಲ್ಲಿರೋ ಒಂದು ಎಸ್ಟೇಟ್. 2 ದಿನದಿಂದ ಇಲ್ಲೇ ಇದ್ದೀವಿ. ನಿನ್ನೆ ರಾತ್ರಿ ನಾವು ಯಾವುದಾದ್ರೂ ಪ್ರಾಣಿ ಬರ್ಬೋದು ಅಂದ್ಬಿಟ್ಟು ಇಲ್ಲೇ ನಾವು ರೂಮ್ ಒಳಗಡೆ ಮಲ್ಗೋರು, ಆ ರೂಮ್ ಒಳಗಡೆ ಮಲ್ಗೋದು ಬೇಡ, ಮೇಲ್ಗಡೆ ಮಲಗಿಬಿಟ್ಟು ಅಲ್ಲೇ ಎಕ್ಸ್ಪ್ಲೋರ್ ಮಾಡೋಣ ಅಂದ್ಬಿಟ್ಟು ನೈಟ್ ಪೂರ್ತಿ ಬಟ್ಟೆ ಗಾಳಿ ಚಳಿ ಆದರೂ ಮಾಡಿದ್ವಿ. ಯಾವುದೂ ಕಾಣಿಸ್ಕೊಂಡಿಲ್ಲ. ಅಂದರೆ ಈವ್ನಿಂಗ್ ಟೈಮು ಕೆಲವೊಂದು ಕಾಡೆಮ್ಮೆ, ಕಾಡಂದಿ, ಜಿಂಕೆಗಳು ಕಾಣಿಸ್ಕೊಂಡ್ವು. ಇವತ್ತು ನಾವು ಅದನ್ನೆಲ್ಲ ಮುಗಿಸ್ಕೊಬಂದ್ವಲ್ಲ, ಬಂದ ತಕ್ಷಣ ಇಲ್ಲಿ ಬರ್ತಾ ಇದ್ದೀವಿ, ಆನೆ ಅಲ್ಲಿ ಕಿರ್ಸ್ತು. ನಮ್ಗೆ ಅಲ್ಲೇ ಅನಿಸ್ತು. ಆಮೇಲೆ ಎಲ್ಲ ಹುಡ್ಕಾಡ್ತಾ ಇದ್ದೀವಿ. ಸೊ ಆನೆ ಎಲ್ಲೋ ನಿಯರ್ ನಮ್ಮ ಹತ್ರ ಇದೆ. ಯಾಕಂದರೆ ಬೇರೆ ಪ್ರಾಣಿಗಳ ಬಗ್ಗೆ ಬಿಡಿ, ಆನೆ ಅಂದರೆ ಸ್ವಲ್ಪ ಅದ್ರ ಚಲನೆ ವಲನೆಗಳು, ಅದ್ರ ಸೌಂಡು, ಅದ್ರ ಸ್ಮೆಲ್ಲು ಎಲ್ಲ ಗೊತ್ತಾಗುತ್ತೆ ನನಗೆ. ಸೊ ನಿಯರ್ ನಮ್ಗೆ ಹತ್ತಿರದಲ್ಲಿದೆ ಆನೆ. ಇವತ್ತು ರಾತ್ರಿ ಏನಾದರೂ ಬಂದರೆ ನಿಮಗೆ ತೋರಿಸೋ ಅಂಥ ಕೆಲಸನ ನಾನು ಮಾಡ್ತೀನಿ.
ಓಕೆ, ಇವತ್ತು ಡೇ 2 ನಾನು ಮತ್ತು ಬ್ರೋ ಇದ್ದಾರೆ ನನ್ನ ಜೊತೆ. ಹಾಯ್ ಬ್ರೋ. ಹಾಯ್. ಇವತ್ತೇನು ಬರ್ಬೋದಾನೆ? ಇವತ್ತು ಬರ್ಬೋದು ಅಂತ ಅಂದ್ಕೊಂಡಿದ್ದೀವಿ, ನೋಡೋಣ. ನೋಡೋಣ, ಬರುತ್ತೋ ಏನೋ ಗೊತ್ತಿಲ್ಲ, ಬಟ್ ವೀಡಿಯೋ ಮಾತ್ರ ಅಡ್ವೆಂಚರಸ್ ಆಗಿರುತ್ತೆ. ಕೊನೆ ತನಕ ನೋಡಿ. ಇವಾಗ ನಮ್ಮ ಟೆರೆಸ್ ಮೇಲ್ಗಡೆ ಹೋಗೋಣ ಬನ್ನಿ. ಇನ್ನೂ ಊಟ ಇಲ್ಲ, ಇಲ್ಲೇ ನಮಗೆ ಊಟ ಗೀಟ ಎಲ್ಲ ಅರೇಂಜ್ಮೆಂಟ್ ಇರುತ್ತೆ. ಎಲ್ಲ ನೆನ್ನೆ ತೋರಿಸಿದ್ದೀನಿ. ನಾವು ಇವಾಗ ಊಟಕ್ಕೆ ಚಪಾತಿ ಆರ್ಡರ್ ಮಾಡಿದ್ದೀವಿ. ಸಂಜೆ ಚಪಾತಿ ಬರುತ್ತೆ. ಚಪಾತಿ ತಿಂದ್ಕೊಂಡು ಸೇಮ್ ಇವತ್ತು ಅಷ್ಟೇ ಮೇಲೋಗಿ ಮಲಗ್ತೀವಿ. ಟೈಮ್ 7 ಗಂಟೆ ಮೇಲಾಗ್ತಾ ಬಂತು, ಆದರೂ ಮುಸ್ಕು ಕತ್ಲೆ. ಈಗ ಕತ್ಲಾಗ್ತಾ ಇದೆ ನೋಡಿ. ದೂರದಲ್ಲಿ ಕಾಣಿಸ್ತಾ ಇದೆಯಲ್ಲ ಸಿಟಿ, ಅಲ್ಲಿ ಕಾಣಿಸ್ತಾ ಇದೆ ಸಿಟಿ. ಹಾಗೆ ಬ್ಯಾಕ್ ಬಂದರೆ ಸುಮಾರು ಸಿಟಿಯಿಂದ ಒಂದು 20 ಕಿಲೋಮೀಟ್ರ್ ದೂರದಲ್ಲಿದ್ದೀವಿ. ಹಾಗೆ ಅಲ್ಲಿ ನೋಡಿ ನಮ್ಮ ಮುಂದೆ ದೊಡ್ಡ ಬೆಟ್ಟಗಳು. ಇದು ಅಲ್ಲೊಂದು ದೊಡ್ಡ ಬೆಟ್ಟ ಇದೆ ನೋಡಿ, ಅದು ಸಿಕ್ಕಾಬಟ್ಟೆ ದೊಡ್ಡದು. ಅದೇ ನಾನು ವಾಲ್ಪರೆ ಅಂತ ಹೇಳಿದ್ನಲ್ಲ, ಟೀ ಎಸ್ಟೇಟ್ಗಳೆಲ್ಲ ಇರೋದು ಆ ಬೆಟ್ಟ ಏನಿದೆ ಅದರಿಂದ ಆ ಕಡೆ, ನಾವು ಅದರಿಂದ ಈ ಕಡೆ ಇದ್ದೀವಿ. ಸೊ ಆದರೆ ನಾಳೆ ಅದನ್ನು ನೋಡ್ಕೊಂಡು ಹೋಗೋಣ. ಮೇಲ್ಗಡೆಯಿಂದ ಈವ್ನಿಂಗ್ ಈ ಥರ ಕಾಣಿಸ್ತಾ ಇದೆ. ಓಕೆ, ಆನೆನೆಲ್ಲ ನೋಡಿ, ಆನೆ ಸೌಂಡ್ ಕೇಳಿ ಎಲ್ಲರೂ ಗಾಬರಿಯಾಗಿದ್ದಾರೆ. ಇವತ್ತು ಬರ್ಬೋದು ಅಂತ ಮೇಲ್ಗಡೆನೇ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀವಿ. ಏನಂದರೆ ಸಿಕ್ಕಾಬಟ್ಟೆ ಗಾಳಿ ರೀ ಅಲ್ಲ. ಇಷ್ಟೋ ತನಕ ಗಾಳಿ ಇರಲಿಲ್ಲ. ಇಷ್ಟೊತ್ತಾದಮೇಲೆ ಸಿಕ್ಕಾಬಟ್ಟೆ ಗಾಳಿ. ಒಂದು 30ರಿಂದ 40 ಕಿಲೋಮೀಟ್ರ್ ಸ್ಪೀಡಲ್ಲಿ ಬೀಸ್ತಿರುತ್ತೆ ಗಾಳಿ. ಈ ಗಾಳಿಲಿ, ಈ ಚಳಿಲಿ ನಾವು ಇವತ್ತೊಂದಿನ ಇಲ್ಲಿ ಅಡ್ವೆಂಚರ್ ಮಾಡೋಣ. ಇವತ್ತು ನಮ್ಮ ಊಟ ಚಪಾತಿನೇ. ನೆನ್ನೆನೂ ಚಪಾತಿ ಕೊಟ್ಟಿದ್ದರು. ಚಪಾತಿ ಮತ್ತು ದಾಲ್ ಇದೆ. ಓಕೆ, ನಾನೊಬ್ಬರು ತಿಂತಾಯಿದ್ದೀವಿ ನೋಡಿ. ಏನು ಸೌಂಡು? ಇದೊಂದು ಗಾಳಿ ಸೌಂಡು ಕೇಳೋದು. ಅಲ್ಲಿ ನೋಡಿ, ನಮ್ಮ ಸೈಡು ಈ ಆನೆಗಳನ್ನು ನೋಡ್ಸೋಕೆ ಕಿರ್ಚಲ್ವ, ಆ ಥರ ಕಿರ್ಚ್ತಾರೆ. ಕಾಡಲ್ಲಿ ಯಾರು ಆನೆ ಓಡಿಸ್ತಾರೆ? ಕೇಳಿಸ್ತಿಲ್ಲ ಬ್ರೋ ಅಲ್ಲಿ? ಇಲ್ಲಾಕಿ ಬ್ರೋ, ಆನೆ ಬಂದಿದೆಯಾ ಬ್ರೋ? ಲೈ, ನಾವು ಕೇರಳ ಅಲ್ಲ, ಚಂದ್ರಲೋಕಕ್ಕೆ ಹೋದ್ರು ನಾವು ಆನೆ ಹುಡುಕ್ತೀವಿ. ಲೆಕ್ಕಾಚಾರ ಮಾಡು. ಇಲ್ಲಿ ನೋಡ್ರಿ, ರಾಜು ಈ ಮಧ್ಯರಾತ್ರಿಲಿ ವಿಡಿಯೋ ಕಾಲ್ ಮಾಡೋಣ. ಇಲ್ಲಿ ಮೊದಲೇ ನೆಟ್ವರ್ಕ್ ಇಲ್ಲ. ಇಲ್ಲಿ ನೋಡಿ, ಕಟ್ ಆಯ್ತಾ ಇದೆ. ಲೆಕ್ಕಾಚಾರ ಮಾಡಿ ನೀವು. ರಾಜು ನನಗೆ ಬೇಕಾಗಿರೋ ಮನ್ಸ ಅಂದ್ಬಿಟ್ಟು ಇಷ್ಟೊಂದು ಬ್ಯುಸಿಯಲ್ಲಿ ಮಾತಾಡ್ತಾನೆ. ಲೆಕ್ಕಾಚಾರ ಮಾಡಿ. ಓಕೆ ನೋಡ್ರಿ, ಫೈನಲಿ ಆನೆ ನೋಡಿ, ಅಲ್ಲಿದೆ ಕಾಡಾನೆ. ನಾವು ನೈಟೆಲ್ಲ ಎಲ್ಲೋ ಸೌಂಡ್ ಮಾಡ್ತಿದೆ ಅಂದ್ಬಿಟ್ಟು ನೋಡ್ತಾ ಇದ್ವಿ. ಅಲ್ಲಿದೆ ನೋಡ್ರಿ ಕಾಡಾನೆ. ನಾವು ಇಲ್ಲಿ ಮೇಲ್ಗಡೆ ಬಾಲ್ಕನಿಯಲ್ಲಿ ನಿಂತಿದ್ದೀವಿ. ಹಾಗೇ ಹೋದ್ರೆ ನೋಡಿ, ಅಲ್ಲಿ ನಿಂತಿದೆ ನೋಡಿ. ಮೋಸ್ಟ್ಲಿ ಇದು ಹೆಣ್ಣಾನೆ. ಒಂದೇ ಅಲ್ಲ ಬ್ರೋ, ಒಂದೇ ಅಲ್ವಾ? ಸೊ ಅಲ್ಲಿ ಕಾಣಿಸ್ತಾ ಇದೆಯಾ ಆನೆ? ಜಸ್ಟ್ ನಾವು ಇಲ್ಲಿ ನೈಟು ಇಲ್ಲೆಲ್ಲ ಹೋಗಿದ್ದು ಬಂದಿದ್ದೀವಿ, ಇಲ್ಲೆಲ್ಲ ಹುಡುಕಿದ್ದೀವಿ. ಬಟ್ ಆನೆ ಅಲ್ಲಿದೆ ನೋಡಿ, ಕಾಣಿಸ್ತಾ? ಹೋಗ್ತಾ ಇದೆ, ಆ ಕಡೆಗೆ ಹೋಗ್ತಾ ಇದೆ ಆನೆ. ಇವಾಗ ನಾವು ಇಲ್ಲಿ ಹೋಗ್ತೀವಿ. ಹಿಂಗೋಗಿ ದಾರಿ ಇರೋದಲ್ಲೇ. ಆಗೋದ್ರೆ ನಮಗೆ ಅಲ್ಲಿ ಸಿಗ್ಬೋದು. ಸಿಗಲ್ಲ, ಹೊರಟೋಗುತ್ತಾ? ಓ, ಟಸ್ಕ್ ಇದೆ ರೀ. ನಾನು ಹೆಣ್ಣನೇ ಅನ್ಕೊಂಡೆ, ಗಂಡನೇನೆ. ಇದೈತೆ, ಟಸ್ಕರ್ ಇದೆ ಬ್ರೋ.
ನೋಡಿ ಒಂಟಿ ಆನೆ ಇದು, ಒಂಟಿ ಸಲ್ಗ. ಅದೇನೋ ಏನೋ ತಿಂತಾ ಇದೆ ನೋಡಿ ಅದು. ನೋಡ್ರಿ ನಮ್ಮ ರೂಮಿಂದ ಈ ತರ ಕಾಣಿಸ್ತಾ ಇದೆ ಆನೆ. ನಾನು ನೈಟ್ ಹೇಳಿದಾಗ ನೀವು ನಂಬಿಲ್ಲ ಅಲ್ವಾ, ಇಲ್ಲಿ ಆನೆ ಬರುತ್ತೆ, ಜಿಂಕೆ ಬರುತ್ತೆ, ಹುಲಿ ಬರುತ್ತೆ ಅಂದ್ರೆ. ಹೌದು, ನಾನು ಆನೆ ಇಷ್ಟು, ನಾವು ಒಂದು ಬೆಟ್ಟದ ಮೇಲ್ಗಡೆ ಇದೀವಿ, ಗುಡ್ಡದ ಮೇಲ್ಗಡೆ, ಇಲ್ಲಿಗೆಲ್ಲ ಬರುತ್ತಾ ಅಂತ ಅನ್ನಿಸ್ತು ನನಗೂ ನಿಮ್ಮ ಥರನೇ. ಬಟ್ ಇದು ಫಾರೆಸ್ಟ್, ಇಂಟೀರಿಯರ್ ಫಾರೆಸ್ಟು, ಆನೆಗಳು ಬರೋದ್ರಲ್ಲಿ ಏನು ನಮ್ಮೂರಲ್ಲಿ ಊರ ಹತ್ರನೇ ಬರ್ತಾವಂತೆ. ಇನ್ನು ಇಲ್ಲಿ ಆನೆ ಕಾಣಿಸ್ಕೊಳ್ಳೋದ್ರಲ್ಲಿ ಏನು ಆಶ್ಚರ್ಯ ಇಲ್ಲ. ಬಟ್ ಏನಪ್ಪ ಖುಷಿ ಅಂದರೆ, ನಿನ್ನೆ ಹೋಗ್ಬೇಕಾಗಿತ್ತು ನಾವು ಊರಿಗೆ, ಇದೊಂದು ನೋಡೋದಕ್ಕೋಸ್ಕರ ನಾವು ನಿನ್ನೆ ಹೋಗ್ಬೇಕಾಗಿತ್ತು ಊರಿಗೆ. ಬಟ್ ಆನೆ ನೋಡೋದಕ್ಕೋಸ್ಕರ ಹೋಗಿಲ್ಲ. ಸೊ ಫೈನಲಿ ಆನೆ ನೋಡಿದ್ವಿ. ಅಲ್ಲಿ ನಿಂತಿದೆ ನೋಡಿ ಆನೆ. ಓಕೆ ರೀ, ನೋಡಿದ್ರಲ್ಲ ಫೈನಲಿ ಆನೆ. 2 ದಿನ ಅದಕ್ಕೋಸ್ಕರ ವೆಯ್ಟ್ ಮಾಡಿ ಪೇಷನ್ಸಿಂದ ನಿಮ್ಗೆ ತೋರಿಸಿದ್ದೀನಿ. ಓಕೆ, ಈ ವಿಡಿಯೋ ಹೇಗೆ ಅನಿಸ್ತು ಅಂದ್ಬಿಟ್ಟು ಕೆಳಗಡೆ ಕಮೆಂಟ್ ಮಾಡಿ. ನಾವು ಇವಾಗ ಹೊರಡ್ತೀವಿ ಇಲ್ಲಿಂದ. ಸಿಗ್ತೀನಿ ನಾಳೆ ಇನ್ನೊಂದು ಹೊಸ ವಿಡಿಯೋ ಜೊತೆ. ಅಲ್ಲಿ ತನಕ ಎಲ್ರಿಗೂ ಟಾಟಾ, ಬೈ ಬೈ, ಟೇಕ್ ಕೇರ್, ಲವ್ ಯು. ಎಷ್ಟು ಚೆನ್ನಾಗಿದ್ದಾವೆ ಜಿಂಕೆಗಳು ನೋಡ್ರಿ. ಎಷ್ಟು ನಮಗೂ ಅವಕ್ಕೂ ಒಂದು 10 ಅಡಿ. 10 ಅಡಿನೂ ಇಲ್ಲ.